ನಮಸ್ತೆ. ಸ್ಟೇಟ್ ಹಾಗೂ ಸೆಂಟ್ರಲ್‌ನ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೂ ಹೆಲ್ಪ್ ಆಗುವಂಥ ಜನರಲ್ ಇಂಗ್ಲೀಷ್‌ನ ಫಸ್ಟ್ ಭಾಗವನ್ನು ನಾವು ಮುಗಿಸಿದ್ದೀವಿ. ದಟ್ ಈಸ್ ನೌನ್ ಆ್ಯಂಡ್ ಟೈಪ್ಸ್ ಆಫ್ ನೌನ್. ಅದಕ್ಕೆ ಸಂಬಂಧಪಟ್ಟಂತೆ 100 ಕ್ವೆಶ್ಚನ್ಸ್‌ನ ನಾವೀಗ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಇವತ್ತಿನ ಸೆಷನ್ನಲ್ಲಿ ವರ್ಬ್ಸ್, ಪ್ರಿಪೋಸಿಷನ್ ಹಾಗೂ ಆರ್ಟಿಕಲ್ಸ್‌ನ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ವಿತ್ ದ್ಯಾಟ್ ಅದರ ಬಗ್ಗೆ ಒಂದು ಸಣ್ಣದಾಗಿ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಇದರ ಡೀಟೇಲ್ ಅನಾಲಿಸಿಸ್‌ನ ನಾವು ನೆಕ್ಸ್ಟ್ ಸೆಷನಲ್ಲಿ ಮಾಡೋಣ. ಸೊ ಲೆಟ್ಸ್ ನಾಟ್ ವೇಸ್ಟ್ ಅವರ್ ಟೈಮ್. ಬನ್ನಿ ಕ್ವಶನ್ಸ್ ಯಾವ ಥರ ಕೇಳ್ತಾರೆ ಅಂತ ಹೇಳಿ ನೋಡೋಣ. ಫಸ್ಟ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಬ್ಸ್. ನೆನ್ಪಿಟ್ಕೊಳ್ಳಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಶಲಿ ವರ್ಬ್ಸ್, ಪ್ರಿಪೋಸಿಷನ್ ಹಾಗೂ ಆರ್ಟಿಕಲ್ಸ್ ಮೇಲೆ ಕೇಳ್ತಾರೆ. ಇದರ ಮಾರ್ಕ್ಸಿಗೆ ಎಕ್ಸಾಮ್ ಅಂದರೆ ಇದರ ಮೇಲೆ ನಿಮಗೆ 3 to 4 ಮಾರ್ಕ್ಸಿಗೆ ಇರುತ್ತೆ. ಸೊ ಫಸ್ಟ್ ಒನ್ನ ನೋಡಿ, ಯು ಡ್ಯಾಶ್ ಆಲ್ವೇಸ್ ಡ್ಯಾಶ್ ಯುವರ್ ಥಿಂಗ್ಸ್ ಪುಟ್ ದೆಮ್ ಇನ್ ಟು ದೇರ್ ಬ್ಯಾಗ್ಸ್. ಸೊ ಇಲ್ಲಿ 2 ವರ್ಬ್ನ ನೀವು ಫಿಲ್ ಮಾಡಬೇಕು. ಅಬ್ಸರ್ವ್ ಮಾಡಿ, ಫಸ್ಟ್ ಏನು ಕೊಟ್ಟಿದ್ದಾರಲ್ವಾ ಅದು ಹೆಲ್ಪಿಂಗ್ ವರ್ಬ್ ಆಗಿದೆ. ನೆಕ್ಸ್ಟ್ ಕೊಟ್ಟಿರುವಂಥದ್ದು ಮೇನ್ ವರ್ಬ್ ಆಗಿದೆ. ಹಾಗಾದರೆ ಆನ್ಸರ್ ಏನು? ಯು ಆರ್ ಆಲ್ವೇಸ್ ಲೂಸಿಂಗ್ ಯುವರ್ ಥಿಂಗ್ಸ್ ಪುಟ್ ದೆಮ್ ಇನ್ ಟು ದೇರ್ ಬ್ಯಾಗ್ಸ್. ಯು ಆರ್ ಆಲ್ವೇಸ್ ಲಾಸ್ಟ್ ಯುವರ್ ಥಿಂಗ್ಸ್ ಆಗೋದಿಲ್ಲ. ಯು ಹ್ಯಾವ್ ಆಲ್ವೇಸ್ ಲಾಸ್ಟ್ ಯುವರ್ ಥಿಂಗ್ಸ್, ಯು ಶೆಲ್ ಹ್ಯಾವ್ ಬೀನ್ ಲೂಸಿಂಗ್. ಒಂದು ಗಮನಿಸಿ, ಆರ್ ಅನ್ನೋವಂಥದ್ದು ಪ್ಲೂರಲ್ ಫಾರ್ಮ್. ಸೊ ನಿಮಗೆ ಬಿ ಫಾರ್ಮ್ ಗೊತ್ತಿದೆ ಅನ್ಕೋತೀನಿ. ಬಿ ಫಾರ್ಮ್, ಹ್ಯಾವ್ ಫಾರ್ಮ್, ಡೂ ಫಾರ್ಮ್, ಇದು ಮೂರು ಕೂಡ ವರ್ಬ್ನಲ್ಲಿ ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಟ್ ಇಲ್ಲಿ ನಿಮಗೆ ಬೇಸಿಕ್ಕಾಗಿ ಬಿ ಫಾರ್ಮ್ ಅಂದರೆ ಏನು ಅಂತ ಗೊತ್ತಿರಬೇಕು. ಆರ್ ಅನ್ನೋವಂಥದ್ದು ಬಿ ಫಾರ್ಮ್, ಹಾಗೆ ಪ್ರೆಸೆಂಟ್ ಟೆನ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಯು ಅನ್ನೋದನ್ನು ನಾವು ಪ್ಲೂರಲ್ ಆಗಿ ಬಳಸೋದ್ರಿಂದ ಇಲ್ಲಿ ಯು ಆರ್. ಇನ್ನೊಂದು ನಿಮಗೆ ಯಾವಾಗಲೂ ಗೊತ್ತಿರಲಿ, ಇದು ಒಂದು ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಫಾರ್ಮಲ್ಲಿದೆ. ಅದರ ರೂಲ್ ಏನು ಅಂತಂದರೆ ಸಬ್ಜೆಕ್ಟ್ ಹಾಗೆಯೇ ಬಿ ಫಾರ್ಮ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಇದೇನಪ್ಪ ಹೊಸ ಹೊಸ ರೂಲೆಲ್ಲ ಹೇಳ್ತಾ ಇದ್ದಾರೆ. ನಾನು ಹೇಳಿದ್ನಲ್ವಾ, ಟೆನ್ಸ್ನ ರೂಲ್ಸ್ ಕರೆಕ್ಟಾಗಿ ಗೊತ್ತಿದೆ ಅಂತಂದರೆ ನೀವು ಯಾವುದೇ ಗ್ರಾಮರ್ನನ್ನು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಇದೆಲ್ಲ ಒಂದು ಟ್ರಿಕ್ಸ್ ಅಷ್ಟೇ. ಸೊ ಈಗ ಸಬ್ಜೆಕ್ಟ್ ಇದೆ ಅಲ್ವಾ, ವರ್ಬ್ ಹೆಲ್ಪಿಂಗ್ ವರ್ಬ್ ಅದು ಆರ್ ಅಂತ ಗೊತ್ತಾಗಿದೆ. ಸೊ ಈಗ ನಾವೇನು ಬರೀಬೇಕು ಅಂತಂದರೆ V1 ಪ್ಲಸ್ ING. ಅದರ ಅರ್ಥ ಏನು? ವರ್ಬಿಗೆ ನಾವು INGನ ಆ್ಯಡ್ ಮಾಡಬೇಕು. ಸೊ ಆನ್ಸರ್ ಈಸ್ ಎ. ಯು ಆರ್ ಆಲ್ವೇಸ್ ಲೂಸಿಂಗ್ ಯುವರ್ ಥಿಂಗ್ಸ್ ಪುಟ್ ದೆಮ್ ಇನ್ ಟು ದೇರ್ ಬ್ಯಾಗ್ಸ್. ನೀನು ಎಲ್ಲದನ್ನು ಯಾವಾಗಲೂ ಕಳ್ಕೊಳ್ತಾನೆ ಇದೆಯಾ ವಸ್ತುಗಳನ್ನು, ನಿನ್ನ ಬ್ಯಾಗಿನಲ್ಲಿ ಹಾಕೋ ಅಂತ. ಯಾಕೆ ಇದು 3 ಉತ್ತರ ಆಗೋದಿಲ್ಲ? ನೆನ್ಪಿಟ್ಕೊಳ್ಳಿ, ಬಿ ಫಾರ್ಮ್ ಇದೆ ಅಂತಂದರೆ ನೆಕ್ಸ್ಟ್ ಯಾವಾಗಲೂ ING ಫಾರ್ಮ್ ಇರಬೇಕು. ಇಲ್ಲ, ಹ್ಯಾವ್ ಇದೆ. ಹ್ಯಾವ್ ಅನ್ನೋಂಥದ್ದು ಪರ್ಫೆಕ್ಟ್ ಟೆನ್ಸ್ ಅಲ್ವಾ. ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ಅದರ ನೆಕ್ಸ್ಟ್ ಇರುವಂತಹ ವರ್ಬ್ ಯಾವಾಗಲೂ ಏನಾಗಿರಬೇಕು? ಪಾಸ್ಟ್ ಪಾರ್ಟಿಸಿಪಲ್ ಆಗಿರಬೇಕು. ಕರೆಕ್ಟಾ? ಆದರೆ ಇಲ್ಲಿ ಅದು ಮ್ಯಾಚ್ ಆಗ್ತಿಲ್ಲ, ಯಾಕಂದರೆ ಇದು ಪಾಸ್ಟ್ ಪರ್ಫೆಕ್ಟ್ ಅಥವಾ ಪ್ರೆಸೆಂಟ್ ಪರ್ಫೆಕ್ಟ್ ಆನ್ಸರ್ ಅಲ್ಲ. ಶೆಲ್ ಇದು ಫ್ಯೂಚರ್ ಟೆನ್ಸಲ್ಲಿ ಇಲ್ಲದೆ ಇರೋದ್ರಿಂದ ಕರೆಕ್ಟಾದ ಆನ್ಸರ್ ಯು ಆರ್ ಆಲ್ವೇಸ್ ಲೂಸಿಂಗ್ ಯುವರ್ ಥಿಂಗ್ಸ್ ಪುಟ್ ದೆಮ್ ಇನ್ ಟು ದೇರ್ ಬ್ಯಾಗ್ಸ್. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಚೂಸ್ ದ ಬೆಸ್ಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ವೆನ್ ವಿ ಹರ್ಡ್ ದ ಗುಡ್ ನ್ಯೂಸ್ ವಿ ವರ್ ಡ್ಯಾಶ್. ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಪ್ರಶ್ನೆಯಲ್ಲೇ ಉತ್ತರನೂ ಕೂಡ ಕೊಟ್ಟಿದ್ದಾರೆ. ವೆನ್ ವಿ ಹರ್ಡ್, ವಿ ವರ್, ಇದೆರಡು ಕೂಡ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಪಾಸ್ಟ್ ಟೆನ್ಸ್. ನಾವು ಆ ನ್ಯೂಸ್ನ ಕೇಳಿಸ್ಕೊಂಡ್ವಲ್ವಾ, ಪಾಸ್ಟ್ ಟೆನ್ಸ್. ಸೊ ಇಲ್ಲಿ ಡಿಲೈಟ್ನ ಪಾಸ್ಟ್ ಟೆನ್ಸ್ನ ನಾವು ಬರೀಬೇಕು. ಇದು ಏನು ಆನ್ಸರ್ ನೋಡೋಣ. ಡಿಲೈಟ್, ಡಿಲೈಟೆಡ್, ಡಿಲೈಟಿಂಗ್, ಡಿಲೈಟ್ಫುಲ್. ಡಿಲೈಟ್ನ ಪಾಸ್ಟ್ ಟೆನ್ಸ್ ಏನು? ಡಿಲೈಟೆಡ್. ಸೊ ದ ಆನ್ಸರ್ ಈಸ್ ಬಿ. ನೆಕ್ಸ್ಟ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಕರೆಕ್ಟ್ ಟೆನ್ಸ್ ಫಾರ್ಮ್. ಇಲ್ಲಿ ಕರೆಕ್ಟ್ ಆಗಿರುವಂತಹ ಟೆನ್ಸ್ ಫಾರ್ಮ್ನ ಯೂಸ್ ಮಾಡಿ ಆನ್ಸರ್ ಬರೀಬೇಕು. ಪ್ರೋಟೀನ್ಸ್, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್. ಪ್ರೋಟೀನ್ಸ್ ಡ್ಯಾಶ್ ಅಂತ ಇದೆ. ಪ್ರೋಟೀನ್ಸ್ ಅನ್ನೋವಂಥದ್ದು ಪ್ಲೂರಲ್ ಫಾರ್ಮನ್ನು ರೆಪ್ರೆಸೆಂಟ್ ಮಾಡುತ್ತೆ. ಒಂದು ಸೆಂಟೆನ್ಸಲ್ಲಿ 2 ಪ್ಲೂರಲ್ ಫಾರ್ಮ್ ಬರಬಾರ್ದು. ನೆನಪಿದೆ ಅಲ್ವಾ? 2 ಬಹುವಚನದ ಪದಗಳು ಬರಬಾರ್ದು. ಉತ್ತರ ಏನಿದೆ ನೋಡಿ, ಕಂಟೇನ್ಸ್, ಕಂಟೇನಿಂಗ್, ಕಂಟೇನ್, ಕಂಟೇನ್ಡ್. ಪ್ರೋಟೀನ್ಸ್ ಕಂಟೇನ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್. ಬೈ ಮಿಸ್ ಆಗಿ ಇಲ್ಲಿ ಪ್ರೋಟೀನ್ ಅಂತ ಇದ್ದಿದ್ರೆ ಉತ್ತರ ಕಂಟೇನ್ಸ್ ಆಗ್ತಾ ಇತ್ತು. ಆದರೆ ಇಲ್ಲಿ ಆನ್ಸರ್ ಪ್ರೋಟೀನ್ಸ್ ಅಂತ ಇರೋದ್ರಿಂದ ಕಂಟೇನ್. ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ವರ್ಬ್ ಇನ್ ಇಟ್ಸ್ ಕರೆಕ್ಟ್ ಫಾರ್ಮ್. ನೋಡಿ ಉತ್ತರ ಏನಿದೆ ಅಂತ ಹೇಳಿ. ಐ ಡ್ಯಾಶ್ ವೆರಿ ಟಯರ್ಡ್ ಸೊ ಐ ಲೈ ಡೌನ್ ಆನ್ ದ ಬೆಡ್ ಆ್ಯಂಡ್ ವೆಂಟ್ ಟು ಸ್ಲೀಪ್. ಇಲ್ಲೂ ಕೂಡ ಉತ್ತರ ಅಬ್ಸರ್ವ್ ಮಾಡಿ. ವೆಂಟ್, ಟಯರ್ಡ್, ಇದೆರಡು ಕೂಡ ಏನು ರೆಪ್ರೆಸೆಂಟ್ ಮಾಡ್ತಿದೆ? ಪಾಸ್ಟ್ ಟೆನ್ಸನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ.
ಐ ಆಮ್ ಅನ್ನೋಂಥದ್ದು ಪ್ರೆಸೆಂಟ್ ಟೆನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದು ಉತ್ತರ ಅಲ್ಲ. ವಿಲ್ ಬಿ ಅನ್ನೋವಂಥದ್ದು ಫ್ಯೂಚರ್ ಟೆನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಹ್ಯಾವ್ ಬೀನ್ ಅನ್ನೋವಂಥದ್ದು ಏನನ್ನು ಅಬ್ಸರ್ವ್ ಮಾಡುತ್ತೆ ಅಂತಂದರೆ ಪಾಸ್ಟ್ ಪರ್ಫೆಕ್ಟ್. ಯೂಶಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ಟಲ್ಲಿ ಹ್ಯಾವ್ ಬೀನ್ ಯೂಸ್ ಮಾಡ್ತೀವಿ. ಹ್ಯಾವ್ ಬೀನ್ ಇದ್ದಾಗ ನೆಕ್ಸ್ಟ್ ಬರುವಂಥ ವರ್ಬಲ್ಲಿ ಐ ಎನ್ ಜಿ ಇರಬೇಕು. ಬಟ್ ಇಲ್ಲಿ ಟಯರ್ಡ್ ಅಂತ ಇದೆ. ಸೊ ದ ಆನ್ಸರ್ ಈಸ್ ಸಿ. ಐ ವಾಸ್ ವೆರಿ ಟಯರ್ಡ್, ಸೊ ಐ ಲೇ ಡೌನ್ ಆನ್ ದ ಬೆಡ್ ಆ್ಯಂಡ್ ವೆಂಟ್ ಟು ಸ್ಲೀಪ್. ಸೊ ಇದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇರುವಂಥದ್ದು. Choose the correct word or phrase to complete the sentence. Most animals in the zoos dash in captivity. So choice ಏನಿದೆ ಅಂತ ನೋಡ್ತಾ ಬರೋಣ. ಫಸ್ಟ್ ಒನ್ ಹ್ಯಾವ್ ಬ್ರೀಡ್. ಸೊ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಇದೆಯಾ ನೋಡೋಣ ಒಂದ್ಸಲ. ಹ್ಯಾವ್ ಬ್ರೀಡ್ ಅನ್ನೋವಂಥದ್ದು ಗ್ರಾಮ್ಯಾಟಿಕಲಿ ಕೂಡ ತಪ್ಪಾಗಿರುವಂತಹ ಒಂದು ಫಾರ್ಮಲ್ಲಿದೆ. ಯಾಕೆಂದರೆ ಹ್ಯಾವ್ ಅಂತ ಇದೆ ಅಂದರೆ ಪ್ಲೂರಲ್ ಆಗಿ ಬರೀಬೇಕಾದ್ರೆ ಬ್ರೀಡ್ ಅಲ್ಲ, ಅದೇನಾಗುತ್ತೆ ಹ್ಯಾವ್ ಬ್ರೆಡ್. ಸೊ ಆನ್ಸರ್ ರಾಂಗ್. ಆರ್ ಬೀಯಿಂಗ್ ಬ್ರೀಡಿಂಗ್, ಐ ಎನ್ ಜಿ ಅನ್ನೋಂಥದ್ದು 2 ಸಲ ಬಂದಿದೆ. ಸೊ ಇದು ಕೂಡ ಗ್ರಾಮ್ಯಾಟಿಕಲ್ ಆಗಿ ರಾಂಗ್ ಆಗಿ ಯೂಸ್ ಮಾಡಿರುವಂಥ ಒಂದು ವರ್ಬ್. ಆರ್ ಬ್ರೆಡ್. ಮೋಸ್ಟ್ ಅನಿಮಲ್ಸ್ ಇನ್ ದ ಝೂಸ್ ಆರ್ ಬ್ರೆಡ್ ಇನ್ ಕ್ಯಾಪ್ಟಿವಿಟಿ. ಸೊ ಯಾಕೆ ಇದು ಕರೆಕ್ಟ್ ಆಗಿರುವಂತಹ ಉತ್ತರ ಅಂತ ನಿಮ್ಮ ತಲೆಯಲ್ಲಿ ಹೊಳಿತಾ ಇರ್ಬೋದು. ಯಾಕೆ ಅಂತಂದರೆ ಇದರ ಒಂದು ಪ್ರೆಸೆಂಟ್ ಟೆನ್ಸ್ ಮತ್ತು ಪ್ಯಾಸಿವ್ ವಾಯ್ಸಲ್ಲಿ ಇರುವಂಥದ್ದು. ಇದನ್ನು ಕರೆಕ್ಟಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಎನಿಮಲ್ಸ್ನ ಆ್ಯಕ್ಷನನ್ನು ಹೌ ಬೀಯಿಂಗ್ ಇಟ್ ರೈಸ್ಡ್ ಆರ್ ರೀಪ್ರೊಡ್ಯೂಸ್ಡ್ ಇನ್ ಕ್ಯಾಪ್ಟಿವಿಟಿ ಅನ್ನೋದನ್ನು ಆ ಕಾಂಟೆಕ್ಸ್ಟಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಲಾಸ್ಟ್ ಒನ್ ಬ್ರೀಡ್ಸ್ ಅಂತ ಇದೆ. ಇದು ಇನ್ಕರೆಕ್ಟ್ ಆಗಿರುವಂತಹ ಒಂದು ಫಾರ್ಮ್ ಆಗುತ್ತೆ. ಇಟ್ ಡಸ್ ನಾಟ್ ಮ್ಯಾಚ್ ಟು ದ ಸೆಂಟೆನ್ಸ್ ಸ್ಟ್ರಕ್ಚರ್. ಹಾಗಾಗಿ ಸರಿಯಾದ ಉತ್ತರ ಏನು? ಸಿ. Fill in the blank with the correct form of the past tense of the verb given in the bracket. ಅವ್ರು ತುಂಬ ನೀಟಾಗಿ ಕೊಟ್ಟಿದ್ದಾರೆ. ಪಾಸ್ಟ್ ಟೆನ್ಸಲ್ಲೇ ಬರಿಬೇಕು ಅಂತ. ವಿ ಡ್ಯಾಶ್ ಸರ್ಪ್ರೈಸ್ ಎಟ್ ದ ನ್ಯೂಸ್ ಆಫ್ ಹರ್ ಡಿಫೀಟ್. ಸೊ ನಾವು ಸರ್ಪ್ರೈಸ್ ಆದ್ವಿ ಅವರ ಡಿಫೀಟಿಂದ ಅಂತ. ಆನ್ಸರ್ ಏನೇನಿದೆ ನೋಡಿ. ಸರ್ಪ್ರೈಸ್ಡ್, ಸರ್ಪ್ರೈಸಿಂಗ್, ಹಾಗೆಯೇ ವರ್ ಸರ್ಪ್ರೈಸ್ಡ್, ಹ್ಯಾವ್ ಬೀನ್ ಸರ್ಪ್ರೈಸ್ಡ್. ಸೊ ಆನ್ಸರ್ ಏನಾಗುತ್ತೆ ನೋಡಿ. ವಿ surprised at the news of her defeat. We surprising, we were surprised, we have been surprised. ಸೊ ಇದನ್ನು ನಿಮಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ವಿ ವರ್ ಸರ್ಪ್ರೈಸ್ಡ್ at the news of her defeat is the ಕರೆಕ್ಟ್ ಆನ್ಸರ್. ನಮ್ಮೆಲ್ಲರಿಗೂ ಕೂಡ ತುಂಬ ಸರ್ಪ್ರೈಸ್ ಆಯಿತು ಅವಳ ಆ ಒಂದು ನ್ಯೂಸ್ನ ಕೇಳಿ. ಇದು ಪಾಸ್ಟ್ ಟೆನ್ಸಲ್ಲಿದೆ. ಹಾಗೆಯೇ ದೇ ಆರ್ ಗಿವನ್ ಇನ್ ಎ ಪ್ರಾಪರ್ ವೇ. ಯಾಕೆ ಉತ್ತರ ಕರೆಕ್ಟ್ ಆಯಿತು ಅನ್ನೋ ಕನ್ಫ್ಯೂಷನ್ ಆಗ್ತಿದೆ. ಸೊ ಇದು ಯಾವ ರೂಲಲ್ಲಿದೆ ಅಂತ ನಿಮಗೆ ಅನಿಸ್ತಿರ್ಬೋದು. ಅದಕ್ಕೆ ನಾನು ನಿಮಗೆ ಹೇಳ್ಬಿಡ್ತೀನಿ ಕ್ಲಿಯರಾಗಿ. ದ ಸೆಂಟೆನ್ಸ್ ಟಾಕ್ಸ್ ಅಬೌಟ್ ದ ಸ್ಟೇಟ್ ಆಫ್ ಬೀಂಗ್ ಸರ್ಪ್ರೈಸ್ಡ್ ಎಟ್ ದ ನ್ಯೂಸ್ ಆಫ್ ಅ ಡಿಫೀಟ್ ಇನ್ ದ ಪಾಸ್ಟ್. ಪಾಸ್ಟ್ ಟೆನ್ಸಲ್ಲಿ ಅವ್ರು ಮಾಡಿದಂತಹ ಒಂದು ಡಿಫೀಟ್ನ ಬಗ್ಗೆ ಅವರಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಆಪ್ಷನ್ ಎ ಯಾಕಾಗಲ್ಲ ಅಂತಂದರೆ ಸರ್ಪ್ರೈಸ್ಡ್ ಈಸ್ ಅನ್ನೋವಂಥದ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ ಬಟ್ ಡಸ್ ನಾಟ್ ಹ್ಯಾವ್ ದ ಹೆಲ್ಪಿಂಗ್ ವರ್ಬ್. ಹಾಗಾಗಿ ಕರೆಕ್ಟ್ ಆಗಿರುವಂತಹ ಉತ್ತರ ವರ್ ಸರ್ಪ್ರೈಸ್ಡ್. 7th ಒನ್ನ ನೋಡೋಣ. Fill in the blank with the most appropriate word. I will help him if he ಅಂತ ಇದೆ. if he ask. ಅಲ್ಲೇ ವರ್ಡ್ ಇದೆ ವಿಲ್ ಅಂತ. ನಾನು ಅವ್ನಿಗೆ ಹೆಲ್ಪ್ ಮಾಡ್ತೀನಿ ಅವನೇನಾದರೂ ಕೇಳಿದ್ರೆ. ಸೊ ಯಾಕೆ ಎಸ್ ಅಂತ ಅಂದರೆ ಹೀ ಇದೆ. ಸೊ ವರ್ಬ್ ಹೀ ಶಿ ಇಟ್ಟಿದ್ದಾಗ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಎಸ್ನ ಆ್ಯಡ್ ಮಾಡಬೇಕು. ಹಾಗಾಗಿ ದ ಆನ್ಸರ್ ಈಸ್ ಆಸ್ಕ್. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಕೂಡ ವರ್ಬ್ನ ಮೇಲೆ ನಿಮ್ಗೆ ಇದೇ ರೀತಿಯಾಗಿರುವಂಥ ಪ್ರಶ್ನೆ ಇರುತ್ತೆ. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಯಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ಇದೇ ರೀತಿ ಪ್ರೆಸೆಂಟ್ ಟೆನ್ಸಲ್ಲಿ ಕೂಡ ಬರುತ್ತೆ. ಈ 8 ಫಾರ್ಮ್ ಥರೋ ಆಗಿದ್ದರೆ ಗ್ರಾಮರ್ನಲ್ಲಿ ನೀವು ಈಸಿಯಾಗಿ ಬರೀಬಹುದು. ಇದಿಷ್ಟು ವರ್ಬ್ಗೆ ಸಂಬಂಧಪಟ್ಟಿರುವಂಥದ್ದು. ವರ್ಬಲ್ಲಿ ನಮಗೆ ಬಿ ಫಾರ್ಮ್, ನಾನು ಆಲ್ರೆಡಿ ಹೇಳಿದ್ದೀನಿ, ಹ್ಯಾವ್ ಫಾರ್ಮ್, ಡೂ ಫಾರ್ಮ್, ಇದಿಷ್ಟು ನಾವು ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಮಾಡಲ್ ಆಕ್ಸಿಲರಿ ವರ್ಬ್ಸ್ ಅಂತ ಇದೆ, ವಿಲ್, ಶೆಲ್, ಹಾಗೆಯೇ ಮೇನ್ ವರ್ಬ್ಸ್. ಇದ್ರ 3 ಬಗ್ಗೆ ಕೂಡ ನೀವು ತಿಳ್ಕೊಂಡಾಗ ಮಾತ್ರನೇ ನಮಗೆ ಗ್ರಾಮರ್ ಈಸಿ ಆಗುವಂಥದ್ದು. ನೆಕ್ಸ್ಟ್ ಸೆಷನಲ್ಲಿ ಇದು 3 ಕೂಡ ನಾನು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಬಗ್ಗೆ ಅಪ್ಡೇಟ್ ಬೇಕು ಅಂದರೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕಲ್ವಾ? ಸರಿ, ಬನ್ನಿ ನೆಕ್ಸ್ಟ್ ನಾವು ಆರ್ಟಿಕಲ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಆರ್ಟಿಕಲ್ಸ್ ಅಂದರೆ ಏನು? ಆರ್ಟಿಕಲ್ ಅಂತಂದರೆ ಎ ಆ್ಯಂಡ್ ದ. ಅದರಲ್ಲಿ 2 ಟೈಪ್ಸ್ ಇದೆ, ಡೆಫಿನೆಟ್ ಆರ್ಟಿಕಲ್, ಇಂಡೆಫಿನೆಟ್ ಆರ್ಟಿಕಲ್. ಕರೆಕ್ಟಾ? ಇದೆಲ್ಲರಿಗೂ ನಮಗೆ ಗೊತ್ತಿರೋವಂಥದ್ದು. ಇದನ್ನು ಹೇಗೆ ಐಡೆಂಟಿಫೈ ಮಾಡುವಂಥದ್ದು, ಇದನ್ನು ಹೇಗೆ ನಾನು ತಿಳ್ಕೊಳ್ಳೋವಂಥದ್ದು ಅನ್ನೋದಿರುತ್ತೆ. ಸೊ ಬನ್ನಿ ಫಸ್ಟ್ ಒನ್ ನೋಡಿ. They wanted to hear dash end of the story. They wanted to hear a end, an end, the end, no article. They wanted to hear, ಏನು ಆನ್ಸರ್ ಆಗುತ್ತೆ? ದಿ ಎಂಡ್ ಆಫ್ ದಿ ಸ್ಟೋರಿ. ಸ್ಟೋರಿಯ ಕೊನೆಯ ಭಾಗವನ್ನು ಅವರು
ಅರ್ಥ ಮಾಡ್ಕೋಬೇಕು ಅಂತಿದ್ದಾರೆ. ಸೊ ಆರ್ಟಿಕಲ್ ಇಲ್ಲಿ ಯಾವ ಥರ ಯೂಸ್ ಮಾಡಿದ್ದಾರೆ, ಡೆಫಿನೆಟ್ ಆರ್ಟಿಕಲ್ನ ಅವರು ತಗೊಂಡಿದ್ದಾರೆ. ಒಂದು ಸ್ಟೋರಿ ಇದೆ, ಅದು ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅದರ ಕೊನೆಯ ಭಾಗ ಅನ್ನೋದು ಹೇಳ್ತಾ ಇದ್ದಾರೆ. ಸೊ ಇದು ಡೆಫಿನೆಟ್ ಆಗಿರೋದ್ರಿಂದ ಆನ್ಸರ್ ಈಸ್ ದ. ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ನೆಕ್ಸ್ಟ್ ನೋಡಿ, ದೇರ್ ಈಸ್ ಏನಾಗುತ್ತೆ, ದೇರ್ ಈಸ್ ಡ್ಯಾಶ್ ಫಿಶ್ ಇನ್ ಡ್ಯಾಶ್ ಬಾಟಲ್. ಸೊ ಒಂದು ಇಂಡೆಫಿನೆಟ್ ಅಂತ ಗೊತ್ತಾಯಿತು, ಇಲ್ಲಿ ಡೆಫಿನೆಟ್ ಅಂತ ನಮಗೆ ಗೊತ್ತಾಯಿತು. ಸೊ ಇಲ್ಲಿ ಆನ್ಸರ್ ದ ಬಾಟಲ್. ಓಕೆ, ದ ಅನ್ನೋಂಥದ್ದು ಎರಡು ಕಡೆ ಇದೆ. ದೇರ್ ಈಸ್ ದ ಫಿಶ್ ಆಗೋದಿಲ್ಲ, ಯಾಕಂದರೆ ಪರ್ಟಿಕ್ಯುಲರಾಗಿ ಯಾವ ಫಿಶ್ ಅಂತ ಅವರು ಕೊಟ್ಟಿಲ್ಲ. ಸೊ ದ ಆನ್ಸರ್ ಈಸ್ ಬಿ. ದೇರ್ ಈಸ್ ಎ ಫಿಶ್ ಇನ್ ದ ಬಾಟಲ್. ಫಿಶ್ ಇದೆ, ಯಾವುದರಲ್ಲಿದೆ, ಅದು ಬಾಟಲಲ್ಲಿದೆ. ಬಾಟಲ್ ಅನ್ನೋದು ಕನ್ಫರ್ಮ್ ಆಗಿರೋದ್ರಿಂದ ದ ಬರೆದಿದ್ದೀನಿ, ಇಂಡೆಫಿನೆಟ್ ಆಗಿರೋದ್ರಿಂದ ಅಲ್ಲಿ ನಾನು ಬರೆದಿದ್ದೀನಿ. ದೇರ್ ಈಸ್ ಅ ಫಿಶ್ ಇನ್ ದ ಬಾಟಲ್. ಸೊ ನೆಕ್ಸ್ಟ್ ನೋಡೋಣ ಅಲ್ವಾ. ಫುಟ್ಬಾಲ್ ಈಸ್ ಡ್ಯಾಶ್ ಮೋಸ್ಟ್ ಪಾಪ್ಯುಲರ್ ಸ್ಪೋರ್ಟ್ ಇನ್ ದ ವರ್ಲ್ಡ್. ಸೊ ತುಂಬ ಕ್ಲಿಯರ್ ಆಗಿದೆ, ಡೆಫಿನೆಟ್ ಆಗಿದೆ. ಸೊ ದ ಆನ್ಸರ್ ಈಸ್ ಫುಟ್ಬಾಲ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಸ್ಪೋರ್ಟ್ಸ್ ಇನ್ ದ ವರ್ಲ್ಡ್. ನೆಕ್ಸ್ಟ್ ನೋಡೋಣ. ಫಾರ್ ಮೀ ಬ್ರೇಕ್ಫಾಸ್ಟ್ ಈಸ್ ಡ್ಯಾಶ್ ಬೆಸ್ಟ್ ಮೀಲ್ ಆಫ್ ದ ಡೇ. ಫಾರ್ ಮೀ ಬ್ರೇಕ್ಫಾಸ್ಟ್ ಈಸ್ ದ ಬೆಸ್ಟ್ ಮೀಲ್ ಆಫ್ ದ ಡೇ. ಸೊ ಇಲ್ಲೂ ಕೂಡ ಡೆಫಿನೆಟ್ ಆಗಿ ಕಮೆಂಟ್ನ ಅವರು ಮಾಡ್ತಾ ಇದ್ದಾರೆ. ಸೊ ದ ಆನ್ಸರ್ ಈಸ್ ಸಿ. ಐ ಹೋಪ್ ಆರ್ಟಿಕಲಲ್ಲಿ ನಿಮಗೆ ತುಂಬ ಬೇಸಿಕ್ ಆಗಿರೋವಂಥದ್ದಿದೆ, ಹಾಗಾಗಿ ಈಸಿಯಾಗಿ ಅರ್ಥ ಆಯಿತು ಅಂದ್ಕೊಳ್ತೀನಿ. ಬಟ್ ಸ್ಟಿಲ್ ನಾವು ಡೆಫಿನೆಟ್ ಆರ್ಟಿಕಲ್ ದನ ಯಾವ ಸರ್ಕಮ್ಸ್ಟೆನ್ಸಲ್ಲಿ ಬಳಸ್ತೀವಿ, ಆ್ಯನನ್ನು ಎಲ್ಲೆಲ್ಲಿ ಬಳಸ್ತೀವಿ, ಹಾಗೆ ಏನೆಲ್ಲೆಲ್ಲಿ ಬಳಸ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇದು ಜಸ್ಟ್ ಎ ಸ್ಯಾಂಪಲ್. ನಿಮಗೆ ಕ್ವಶನ್ ಪೇಪರ್ನ PU ಬೇಸ್ಡಲ್ಲಿ ಆದರೆ ಇಷ್ಟೇ ಸಿಂಪಲ್ ಆಗಿರುತ್ತೆ, ಬಟ್ ಡಿಗ್ರಿ ಬೇಸ್ಡ್ ಆಗಿ ಸ್ವಲ್ಪ ಟಫ್ ಆಗಿರುತ್ತೆ. ಸೊ ನಿಮ್ಗೆ ಈಸಿ ಆಗಲಿ ಅಂತ ಐ ಆಮ್ ಗೋಯಿಂಗ್ ಈಸಿ ಟು ಡಿಫಿಕಲ್ಟ್. ನೆಕ್ಸ್ಟ್ ಪ್ರಿಪೋಜಿಷನ್. ಪ್ರಿಪೋಸಿಷನ್ ಅಂತಂದರೆ ಏನು? ಪ್ರಿಪೋಸಿಷನಲ್ಲಿ ಸಿಂಪಲ್ ಪ್ರಿಪೋಸಿಷನ್ ಇರುತ್ತೆ, ಕಾಂಪ್ಲೆಕ್ಸ್ ಇರುತ್ತೆ. ಸೊ ಕನ್ನಡದಲ್ಲಿ ನಾವೇನು ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತೀವಲ್ವ, ಪ್ರಥಮ, ಉ, ದ್ವಿತೀಯ, ಅನ್ನು, ತೃತೀಯ ಇಂದ ಕೇಳಿದಿರಲ್ವ, ಅಲ್ಲಿ ಬಳಸುವಂಥ ಉ, ಆ, ಎ, ಇರ, ಎಲೈ ಈ ರೀತಿಯ ಪದಗಳನ್ನು ನಾವು ಇಂಗ್ಲೀಷ್ನಲ್ಲಿ ಪ್ರಿಪೋಸಿಷನ್ ಅಂತ ಹೇಳಿ ಕರಿತೀವಿ. ಅಲ್ಲಿಂದ, ಇಲ್ಲಿಗೆ, ಮೇಲೆ, ಕೆಳಗೆ, ಅರ್ಥ ಆಗ್ತಿದೆಯಲ್ವಾ? ಅದರಲ್ಲಿ ಆಲ್ಮೋಸ್ಟ್ ತುಂಬಾ ಪ್ರಿಪೋಸಿಷನ್ಸ್ ಇದೆ, ಅದರಲ್ಲಿ ಫ್ರೇಸಲ್ ವರ್ಬ್ಸ್ ಇದೆ, ಅದನ್ನು ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ನೋಡಿ, ಫಸ್ಟ್ ಒನ್, ಮೇ ಐ ಡ್ಯಾಶ್. ಮೇ ಉತ್ತರ ನೋಡಿ, ವಿತ್, ಇನ್, ಎಟ್, ನನ್ ಆಫ್ ದಿ ಎಬವ್. ಮೇ ಐ ಕಮ್ ಇನ್, ನಾನು ಒಳಗಡೆ ಬರಬಹುದಾ? ನೆಕ್ಸ್ಟ್ ನೋಡೋಣ. ನವಡೇಸ್ ರಾಧಾ ಸ್ಟಡೀಸ್ ಡ್ಯಾಶ್ ದ ಹೋಲ್ ಡೇ ವಿತ್, ಫ್ರಮ್, ಥ್ರೂಟ್, ಅಂಡರ್. ವಿತ್ ಅಂದ್ರೇನು? ಜೊತೆಯಲ್ಲಿ. ಇಲ್ಲಾಗುತ್ತಾ? ಅದು ಅಲ್ಲ. ಫ್ರಮ್ ಅಂದ್ರೇನು? ಇಂದ. ಥ್ರೋಟ್ ಅಂತ ಅಂದರೆ ಮಾರ್ನಿಂಗ್ ಟು ಈವ್ನಿಂಗ್, ಅಂದರೆ ಒಂದು ಸಮಯನೂ ವ್ಯರ್ಥ ಮಾಡದೆ ಅನ್ನೋ ಮೀನಿಂಗ್ನ ಕೊಡುತ್ತೆ. ಅಂಡರ್ ಅಂತ ಅಂದರೆ ಕೆಳಗೆ. ಇದ್ಯಾವುದು ಕೂಡ ಉತ್ತರ ಆಗೋದಿಲ್ಲ. ನವಡೇಸ್ ರಾಧಾ ಸ್ಟಡೀಸ್ ಥ್ರೂಔಟ್ ದ ಹೋಲ್ ಡೇ. ಜೊತೆ, ಇಂದ, ಕೆಳಗೆ ಆಗುತ್ತಾ? ಇಲ್ಲ ಅಲ್ವಾ? ಸೊ ದ ಆನ್ಸರ್ ಈಸ್ ಥ್ರೂಔಟ್. ನೆಕ್ಸ್ಟ್ ನೋಡೋಣ. ಯು ಕ್ಯಾನ್ ಸಿ ದ ಡಾಕ್ಟರ್ ಡ್ಯಾಶ್ 8 AM ಆ್ಯಂಡ್ 12 noon. ಉತ್ತರ ಏನಿದೆ? ಎಟ್, ಇನ್, ಬಿಟ್ವೀನ್, ಆನ್. ಎಟ್ ಅನ್ನೋಂಥದ್ದು ಸರಿಯಾದ ಸಮಯ, ಹಾಗೆಯೇ ಸರಿಯಾಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ಪ್ಲೇಸ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಎಟ್ ಬಳಸ್ತೀವಿ. ಸೊ ಇಲ್ಲಿ 8 AM ಮತ್ತು 12 noon ಅಂತ ಇದೆ, ಸೊ ಇದಾಗಲ್ಲ. ಇನ್ ಅಂತ ಅಂದರೆ ಕೆಳಗೆ ಅಥವಾ ಒಳಗೆ ಅನ್ನೋ ಮೀನಿಂಗ್ ಬರುತ್ತೆ, ಇದು ಕೂಡ ಆಗೋದಿಲ್ಲ. ಯು ಕ್ಯಾನ್ ಸಿ ದ ಡಾಕ್ಟರ್ ಬಿಟ್ವೀನ್ 8 AM ಆ್ಯಂಡ್ 12 noon ಅಂದರೆ ಡಾಕ್ಟರ್ನ 8 ಗಂಟೆಯಿಂದ 12 ಗಂಟೆ ಒಳಗಡೆ, ಅದರ ಆಸುಪಾಸಲ್ಲಿ, ಅದರ ಬಿಟ್ವೀನಲ್ಲಿ ನೀವು ಡಾಕ್ಟರ್ನ ಭೇಟಿ ಆಗ್ಬೋದು ಅನ್ನೋದು ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ. ಹಾಗಾಗಿ ಉತ್ತರ ಬಿಟ್ವೀನ್. ಹಿ ಗೇವ್ ಎ ಟಾಕ್ ಡ್ಯಾಶ್ ದ ಕಾಸಸ್ ಆಫ್ ಡೆಂಗ್ಯೂ ಫೀವರ್. ಹಿ ಗೇವ್ ಎ ಟಾಕ್ ಆನ್ ದ ಕಾಸ್ ಆಫ್ ಡೆಂಗ್ಯೂ ಫೀವರ್. ಯಾವುದ್ರ ಮೇಲೋ ಒಂದು ಐ ಹ್ಯಾವ್ ಆನ್, ನನಗದ್ರ ಮೇಲೆ ಅದ್ರ ಬಗ್ಗೆ ಮಾತಾಡೋಕ್ಕಿದೆ ಅನ್ಬೇಕಾದ್ರೆ ಆನನ್ನು ಬಳಸ್ತೀವಿ. OFF ಆಫ್ ಅಂದರೆ ಸ್ಟಾಪ್ ಅಂತ ಬರುತ್ತೆ. ಫಾರ್, ದಿಸ್ ಈಸ್ ಫಾರ್ ಯು, ನಿನಗಾಗಿ. ಬಿಕಾಸ್ ಆಫ್ ಯು, ನಿನ್ನಿಂದ ಅನ್ನೋ ಮೀನಿಂಗ್ನ ಬರುತ್ತೆ. ಹಾಗಾಗಿ ಇಲ್ಲಿ ಉತ್ತರ ಏನು? ಆನ್. ದ ಡಾಕ್ಟರ್ ಗೇವ್ ಮೀ ಎ ಪ್ರಿಸ್ಕ್ರಿಪ್ಷನ್ ಡ್ಯಾಶ್ ಮೈ ಕಫ್. ದ ಡಾಕ್ಟರ್ ಗೇವ್ ಮೀ ಎ ಪ್ರಿಸ್ಕ್ರಿಪ್ಷನ್ ಫಾರ್ ಮೈ ಕಫ್. ನನಗೆ ಈ ಥರ ತೊಂದರೆ ಆಗಿತ್ತು, ಅದಕ್ಕಾಗಿ ಅನ್ನೋ ಮೀನಿಂಗ್ನ ಯಾಕೆ ಕೊಡುತ್ತೆ? ಫಾರ್ ಕೊಡುತ್ತೆ. ಅಗೇನ್ ವಿತ್ ಅಂದರೆ ಜೊತೆಯಲ್ಲಿ, ಎಟ್ ಅಂತಂದರೆ ನಾನು ಹೇಳಿದೆ ಪರ್ಟಿಕ್ಯುಲರ್ ಟೈಮ್ ಆ್ಯಂಡ್ ಸ್ಪೇಸ್, ಟು ಅಂತಂದರೆ ಅವರಿಗೆ ಅನ್ನೋ ಮೀನಿಂಗ್ನ ಕೊಡುತ್ತೆ. ಇದ್ಯಾವುದು ಕೂಡ ಹತ್ರ ಆಗೋದಿಲ್ಲ. ಸೊ ದ ಆನ್ಸರ್ ಈಸ್ ಫಾರ್. ಸೊ ಪ್ರಿಪೋಸಿಷನ್ ಕೂಡ ಇದೆಲ್ಲದೂ ಕೂಡ ಸಿಂಪಲ್ ಪ್ರಿಪೋಸಿಷನ್. ಇಷ್ಟೇ ಈಸಿಯಾಗಿರುತ್ತೆ ಎಕ್ಸಾಮಲ್ಲಿ. ಹೇಳಿದ್ನಲ್ವಾ, ಕನ್ನಡದಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡಾಗ ಅದು ನಿಮಗೆ ಉತ್ತರ ಬರೆಯೋದು ಇನ್ನೂ
ಈಸಿ ಆಗುತ್ತೆ, ಯಾಕಂದರೆ ಅದು ನಮ್ಮ ಮಾತೃಭಾಷೆ. ಇವತ್ತಿನ ಸೆಕ್ಷನಲ್ಲಿ ವರ್ಬ್ಸ್, ಪ್ರಿಪೋಸಿಷನ್, ಆರ್ಟಿಕಲ್ಸ್ನ ಬಗ್ಗೆ ಬೇಸಿಕ್ಕಾಗಿ ನಾನು 5ರಿಂದ 6 ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದ್ದೀನಿ. ಆದರೆ ನಮ್ಮಲ್ಲಿ ತುಂಬ ಜನಕ್ಕೆ ವರ್ಬ್ಸ್ನಲ್ಲಿ ಬರುವಂತಹ ಹೆಲ್ಪಿಂಗ್ ವರ್ಬ್ ಅಥವಾ ಬಿ ಫಾರ್ಮ್ಸ್ನ ಬಗ್ಗೆ ಮಾಹಿತಿ ಇಲ್ಲ, ಪ್ರಿಪೋಸಿಷನ್ ಇರುವಂತಹ ಸಿಂಪಲ್ ಪ್ರಿಪೋಸಿಷನ್ ಹಾಗೆ ಕಾಂಪ್ಲೆಕ್ಸ್ ಪ್ರಿಪೋಸಿಷನ್ ಬಗ್ಗೆ ಮಾಹಿತಿ ಇಲ್ಲ, ಫ್ರೇಸಲ್ ವರ್ಬ್ಸ್ನ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಫ್ರೇಸಲ್ ವರ್ಬ್ಸ್ ಅಂತ ಅಂದರೆ ಪ್ರಿಪೋಸಿಷನ್ ಮತ್ತು ವರ್ಬ್ ಆ್ಯಡ್ ಆಗಿ ಬರುತ್ತೆ. ಲುಕ್ ಅಟ್, ಲುಕ್ ಇನ್, ನೆನಪಿರಲಿ, ಅದ್ರ ಮೇಲೆ ಕಂಪಲ್ಸರಿ ನಿಮಗೆ 3 ಮಾರ್ಕ್ಸ್ಗೆ ಪ್ರಶ್ನೆ ಇರುತ್ತೆ. ಆರ್ಟಿಕಲ್ಸ್ನ ಬಗ್ಗೆ ಕೂಡ ಡೆಫಿನೆಟ್ ಆರ್ಟಿಕಲ್, ಇಂಡೆಫಿನೆಟ್ ಆರ್ಟಿಕಲ್ನ ಬಗ್ಗೆ ಡೀಟೇಲ್ ಮಾಹಿತಿ ಇರಲ್ಲ ಅಥವಾ ಮರ್ತೋಗಿರುತ್ತೆ. ಸೊ ನಾನೇನು ಮಾಡ್ತಾ ಇದ್ದೀನಿ, ನನ್ನ ಉದ್ದೇಶ ಏನು ಅಂತಂದರೆ ನಿಮಗೆ ಡೀಟೇಲ್ ಆಗಿ MCQs ಜೊತೆಯಲ್ಲಿ ಅದರ ಇನ್ಫಾರ್ಮೇಷನನ್ನು ಕೊಡುವಂಥದ್ದು. ಇವತ್ತು ನಾವು 5 ಎಕ್ಸಾಂಪಲ್ಸ್ನ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಸೆಷನಲ್ಲಿ ಹೋಗ್ತಾ ಹೋಗ್ತಾ ಡೀಟೇಲ್ ಸ್ಟಡೀಸ್ ವಿತ್ MCQsನ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಅಪ್ಡೇಟಿಗಾಗಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾನು ತುಂಬ ವೀಡಿಯೋಸ್ನ ಅಪ್ಡೇಟ್ ಮಾಡಿದ್ದೀನಿ, ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ನನ್ನ ಚಾನಲ್ನ ನೀವೇನಾದರೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.